ವಾಸವಿ ವರಪುತ್ರ ಕರ್ನಾಟಕ ಆರ್ಯ ವೈಶ್ಯ ಮಹಾಮಂಡಳಿಯ ರಾಜ್ಯಾಧ್ಯಕ್ಷರು ಹಾಗೂ ಜನಪ್ರಿಯ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಟಿ.ಎ. ಶರವಣ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕರ್ನಾಟಕ ಆರ್ಯ ವೈಶ್ಯ ಮಹಾಮಂಡಳಿಯ ಪದಾಧಿಕಾರಿಗಳು ಹಾಗೂ ಆರ್ಯ ವೈಶ್ಯ ಬಂಧುಗಳು. ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಜನಸಂಖ್ಯೆಯ ಫಲವತ್ತತೆ ದರ ತೀವ್ರವಾಗಿ ಕುಸಿಯುತ್ತಿರುವುದು ಹಲವು ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಅದರಲ್ಲೂ ವಿಶೇಷವಾಗಿ ಸಿಂಗಾಪುರ ಸರ್ಕಾರವು ದೇಶದಲ್ಲಿ ಮಕ್ಕಳ ಜನನವನ್ನ ಪ್ರೋತ್ಸಾಹಿಸಲು ಬರೋಬ್ಬರಿ 8 ಲಕ್ಷ ರೂಪಾಯಿಗಳ ಭರ್ಜರಿ ಆರ್ಥಿಕ ನೆರವು ಸೇರಿದಂತೆ ಅತ್ಯಂತ ಆಕರ್ಷಕ ಪ್ಯಾಕೇಜ್ ಒಂದನ್ನ ಘೋಷಿಸಿದೆ ಅಂತ ಹೇಳಲಾಗ್ತಾ ಇದೆ. ಭಾರತ ಸೇರಿದಂತೆ ಹಲವೆಡೆ ಜನಸಂಖ್ಯೆಯ ಬಗ್ಗೆ ಭಿನ್ನ ಚರ್ಚೆಗಳಿದ್ರೆ ಸಿಂಗಾಪುರದಲ್ಲಿ ಮಾತ್ರ ಪರಿಸ್ಥಿತಿ ತದ್ವಿರುದ್ಧವಾಗಿದೆ ಅಂತ ಹೇಳ್ಬಹುದು. ಅಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜನಸಂಖ್ಯೆ ವಿರಳವಾಗ್ತಿದ್ದು ಅತ್ಯಂತ ವಯಸ್ಸಾದ ದೇಶವಾಗಿ ಅದು ಪರಿಗಣಿಸಲ್ಪಡ್ತಿದೆ. ಈ ಗಂಭೀರ ಸಮಸ್ಯೆಯನ್ನು ಎದುರಿಸಲು ಪ್ರಧಾನಿ ಲಾರೆನ್ಸ್ ವಾಂಗ್ ಅವರು ತಮ್ಮ ವಾರ್ಷಿಕ ರಾಷ್ಟ್ರೀಯ ದಿನದ ರ್ಯಾಲಿ ಭಾಷಣದಲ್ಲಿ ಕೆಲವು ಕ್ರಾಂತಿಕಾರಿ ನಿರ್ಧಾರಗಳನ್ನ ಪ್ರಕಟಣೆ ಮಾಡಿದ್ದಾರೆ. ಪ್ರತಿ ಮಗು ಜನಿಸಿದ್ರೆ ಸುಮಾರು 55,000 ಅಮೆರಿಕನ್ ಡಾಲರ್ ಅಂದ್ರೆ ಭಾರತೀಯ ರೂಪಾಯಿಗಳಲ್ಲಿ ಅಂದಾಜು 8 ಲಕ್ಷ ರೂಪಾಯಿಗಳನ್ನ ನೇರವಾಗಿ ನೀಡೋದಾಗಿ ಸರ್ಕಾರ ಘೋಷಿಸಿರೋದಾಗಿ ಕೇಳಿ ಬರ್ತಾ ಇದೆ. ಇನ್ನು ಇದರ ಜೊತೆಗೆ ಕೇವಲ ಹಣದ ನೆರವು ಮಾತ್ರವಲ್ಲದೆ ಮಕ್ಕಳಿಗೆ 17 ವರ್ಷ ವಯಸ್ಸಾಗುವವರೆಗೂ ಕೂಡ ಹಲವಾರು ಉಚಿತ ಸೌಲಭ್ಯಗಳನ್ನ ಕಲ್ಪಿಸುವುದಾಗಿಯೂ ಪ್ರಧಾನಿ ತಿಳಿಸಿದ್ದಾರೆ. ಸಿಂಗಾಪುರದ ಫಲವತ್ತತೆ ದರವು ಕಳೆದ ವರ್ಷ ಪ್ರತಿ ಮಹಿಳೆಗೆ ಕೇವಲ 0.87ರಷ್ಟು ಮಾತ್ರ ದಾಖಲಾಗಿದ್ದು ಸ್ಥಿರ ಜನಸಂಖ್ಯೆಯನ್ನ ಕಾಪಾಡಿಕೊಳ್ಳಲು ಅಗತ್ಯವಿರುವ 2.1ರ ಮಿತಿಗಿಂತ ಇದು ಬಹಳ ಕೆಳಗಿದೆ. ಇನ್ನು ವಿಶ್ವಸಂಸ್ಥೆಯ ವರದಿಯ ಪ್ರಕಾರ 2030ರ ವೇಳೆಗೆ ಅಲ್ಲಿ ಪ್ರತಿ 4ರಲ್ಲಿ ಒಬ್ಬರು 65 ವರ್ಷಕ್ಕಿಂತ ಮೇಲ್ಪಟ್ಟವರಾಗುವ ನಿರೀಕ್ಷೆ ಕೂಡ ಇದೆ. ಈ ಜನಸಂಖ್ಯೆ ಬಿಕ್ಕಟ್ಟನ್ನ ನೀಗಿಸಲು ಸಿಂಗಾಪುರ ಸರ್ಕಾರವು ಪೋಷಕರ ರಜೆ ಭತ್ಯೆಗಳನ್ನ ವಿಸ್ತರಿಸಿದೆ. ಉದ್ಯೋಗದಾತರಿಗೆ ಹೆಚ್ಚಿನ ವೆಚ್ಚವನ್ನ ಭರಿಸಲು ಮುಂದಾಗಿದೆ ಮತ್ತು ಸಬ್ಸಿಡಿ ವಸತಿ ಯೋಜನೆಯ ಮೂಲಕ ಯುವ ಕುಟುಂಬಗಳಿಗೆ ತಮ್ಮ ಮೊದಲ ಆಸ್ತಿಗಳನ್ನ ಖರೀದಿಸುವುದನ್ನ ಸುಲಭಗೊಳಿಸಿದೆ. ನೀವು ಮಕ್ಕಳನ್ನು ಹೊಂದಲು ನಿರ್ಧರಿಸಿದ್ರೆ ಸರ್ಕಾರ ನಿಮ್ಮ ಬೆಂಬಲಕ್ಕೆ ನಿಲ್ಲಲಿದೆ ಅಂತ ಪ್ರಧಾನಿ ಲಾರೆನ್ಸ್ ವಾಂಗ್ ಭರವಸೆಯನ್ನ ಕೊಟ್ಟಿದ್ದಾರೆ. ಕುಸಿಯುತ್ತಿರುವ ಜನಸಂಖ್ಯೆಯನ್ನ ಸರಿದೂಗಿಸಲು ಸಿಂಗಾಪುರ ಸರ್ಕಾರ ಕೈಗೊಂಡಿರುವ ಈ ಐತಿಹಾಸಿಕ ಹೆಜ್ಜೆಯು ಜಾಗತಿಕ ಮಟ್ಟದಲ್ಲಿ ಈಗ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮಾಡಿ.